ಹೌದು, ಐಸ್ ಕೇಕ್ ತರ ಸಾಫ್ಟ್ ಆಗಿದೆ. ಟೇಸ್ಟ್ ಕೂಡ ಚೆನ್ನಾಗಿ ಉಂಟು. ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ಶಾಲೆಗೆ ಹೊರಡುದು. ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನದ ಊಟ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಆಗಿ ಮಳೆ ಕೂಡ ಜೋರಾಗಿ ಬಂತು. ಹಾಗೆ ಇವಾಗ 3 ಆಯಿತು. ಮನ್ವಿತಾ ಮತ್ತು ನಾನು ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಇವಾಗ ಹೊರಟಿದ್ದೇವೆ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಮನ್ವಿತಳಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮೊದಲು ಒಮ್ಮೆ ಅಮ್ಮನನ್ನು ನೋಡಿಕೊಂಡು ಬರೋಣ ಅಂತೇಳಿ ಇವಾಗ ಹೊರಟಿದ್ದೇನೆ. ನಾನು ರೆಡಿಯಾಗಿದ್ದೇನೆ, ಮನ್ವಿತಾ ಕೂಡ ರೆಡಿ ಆಗ್ತಾ ಇದ್ದಾಳೆ. ನಾವು ತಿಂಗಳಿಗೆ ಒಮ್ಮೆ ಆದರೂ ಅಮ್ಮನ ಮನೆಗೆ ಹೋಗಿ ಬರ್ತೇವೆ. ಅಮ್ಮನ ಮನೆ ದೂರ ಆದರೂ ಅಮ್ಮನನ್ನು ನೋಡಲಿಕ್ಕೋಸ್ಕರ ನೆನಪಾದಾಗ ಹೋಗಿ ಬರ್ತೇವೆ. ಅದೇ ರೀತಿ ಅಮ್ಮ ಕೂಡ ಕರೀತಾನೆ ಇರ್ತಾರೆ. ನಾವು ಎಷ್ಟೇ ದೊಡ್ಡವರಾದರೂ ಅಮ್ಮನಿಗೆ ನಾವು ಮಕ್ಕಳೇ ಅಲ್ವಾ. ಹಾಗೆಯೇ ಪ್ರಾಯ ಆದಮೇಲೆ ಅವರಿಗೆ ಮಕ್ಕಳ ನೆನಪು ಜಾಸ್ತಿ ಕಾಡ್ತದೆ. ಅದು ನನಗೆ ಇಲ್ಲಿ ನನ್ನ ಅತ್ತೆಯವರೊಂದಿಗಿದ್ದು ಅನುಭವ ಇದೆ. ಹಾಗಾಗಿ ನನಗೆ ಕೂಡ ಅದೇ ರೀತಿ ಅನಿಸುವುದು. ಅಮ್ಮ ಕೂಡ ಅವರ ಮಕ್ಕಳನ್ನು ನೆನೆಸಿಕೊಳ್ತಾರಲ್ವ ಅಂತೇಳಿ. ಹಾಗಾಗಿ ನಾವು ಅವರ ಮಕ್ಕಳು ನೆನಪಾದಾಗಿ ಹೋಗಿ ಬರ್ತೇವೆ. ನಾನು ಹೇಳೋದು ಇಷ್ಟೇ, ಯಾರೇ ಆದರೂ ಸರಿ, ಪ್ರಾಯ ಆದಮೇಲೆ ಅವರ ಮಕ್ಕಳು ಅವರನ್ನು ನಮಗೆ ಟೈಮ್ ಸಿಕ್ಕಾಗ ಹೋಗಿ ನೋಡಿಕೊಂಡು ಮಾತಾಡಿಕೊಂಡು ಬರಬೇಕು. ನೋಡಿ, ಇವಾಗ ಅಮ್ಮನ ಮನೆ ಹತ್ರ ರೀಚ್ ಆಗ್ತಾ ಬಂದೆವು. ಈ ಥರ ಇದೆ ಅಮ್ಮನ ಮನೆ ಸುತ್ತಮುತ್ತ. ಯಾರಿಲ್ಲ ಹೊರಗಡೆ, ಮಕ್ಕಳೆಲ್ಲ ಬರೀ ಇದರಲ್ಲಿ ಬ್ಯುಸಿ ಕಾಣಬೇಕು. ಜನಿವಿ ಹಾಯ್. ಹಾಯ್. ಹೊಸತ್ತು ಯೂನಿಫಾರ್ಮಾ? ಹೊಸತ್ತು ಯೂನಿಫಾರ್ಮ್. ಸ್ಕೂಲಿನಿಂದ ಬಂದು ಹೋಮ್ವರ್ಕ್ ಮಾಡೋದು, ಮನ್ವಿತಾ ಹೇಳಿಕೊಡೋದು. ನೋಡಿ, ನಿಮಗೆ ಬರೀಲಿಕ್ಕಿಲ್ವಾ? ಬರೀದಿಲ್ವಾ? ನೋಡಿ ನೋಡಿ, ದೊಡ್ಡ ಟೀಚರ್. ಬೇಗ ಬೇಗ ಮಾಡಿ ಹೋಮ್ವರ್ಕ್, ಫಾಸ್ಟಾಗಿ ಮಾಡಬೇಕು. ಎಲ್ಲ ಬರೆಯುವುದರಲ್ಲಿ ಬ್ಯುಸಿ. ಇವಳೊಬ್ಳು ಮಾತ್ರ ಉಪದ್ರ ಮಾಡೋದು. ನಿನಗೆ ಹೋಮ್ವರ್ಕ್ ಇಲ್ವಾ? ಯಾಕೆ ಬರೆಯೋದಿಲ್ಲ? ಬರೀ ಕಾಪಿ, ಬರೀ ಕಾಪಿ. ಅಮ್ಮನ ಮನೆಗೆ ಹೋದ ದಿನ ಜೋರಾಗಿ ಮಳೆ ಬರ್ತಾ ಇದ್ದರಿಂದ ತೋಟ ಎಲ್ಲ ಸುತ್ತಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ನಾವು ಸಾಯಂಕಾಲ ಹೋಗಿ ಮರುದಿವಸ ಬೆಳಿಗ್ಗೆನೇ ಬಂದೆವು. ಹಾಗಾಗಿ ಏನು ವಿಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಜನ್ನಿವಿ ರೆಡಿ ಆದ್ಲು. ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ಶಾಲೆಗೆ ಹೊರಡುದು. ಬಾಯ್ ಬಾಯ್ ಬಾಯ್. ಜಿಯಾನ ಬಾಯ್ ಬಾಯ್. ನಿನ್ನೆ ಸಾಯಂಕಾಲ ಅಮ್ಮನ ಮನೆಗೆ ಬಂದು ಇವತ್ತು ಬೆಳಿಗ್ಗೆ ಇವಾಗ ಹೊರಡ್ತಾ ಇದ್ದೇವೆ. ಮಕ್ಕಳು ಸ್ಕೂಲಿಗೆ ಹೋದರು. ಹಾಗೆ ಇನ್ನು ನಾವು ಕೂಡ ಹೊರಡೋದು 9 ಆಗ್ತಾ ಬಂತು. ಹಾಗೆ ಅಮ್ಮನಿಂದ ಆಶೀರ್ವಾದ ತಗೊಂಡು ನಾನು ಮತ್ತು ಮನ್ವಿತಾ ವಾಪಸ್ ಮನೆಗೆ ಬಂದು. ನಿನ್ನೆಯಿಂದ ಜೋರು ಮಳೆ ಬರ್ತಾ ಇದೆ. ಹಾಗೆ ಇವತ್ತು ಶಾಲೆಗೆ ಎಲ್ಲ ರಜೆ ಕೂಡ ಕೊಟ್ಟಿದ್ದಾರೆ. ಆದರೆ ನಮಗೆ ಗೊತ್ತಾಗಲಿಲ್ಲ ಅಷ್ಟು ಜೋರು ಮಳೆ ಬಂದಿದೆ ಅಂತೇಳಿ. ನೈಟ್ ಟೈಮ್ ಬಂದಿದೆ ಕಾಣಬೇಕು. ಹಾಗೆ ಇವತ್ತು ಇಷ್ಟು ಜೋರು ಮಳೆ ಇರುವಾಗ ಕೂಡ ಮನೆಗೆ 4 ಮಂದಿ ಕೆಲಸಕ್ಕೆ ಕೂಡ ಬಂದಿದ್ದಾರೆ. ಮೊನ್ನೆಯಿಂದ ಹೇಳ್ತಾ ಇದ್ದರು, ಇವತ್ತು ಬಂದಿದ್ದಾರೆ. ಅವರಿಗೆ ತಿಂಡಿ ಮಾಡಿ ಆಯಿತು, ಪದಾರ್ಥ ಕೂಡ ಆಯಿತು. ಇನ್ನೂ ಒಂದು ತರಕಾರಿ ಪಲ್ಯ ಮಾಡಬೇಕು. ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿದ್ದೇನೆ. ಹಾಗೆ ಇವತ್ತಿನ ನನ್ನ ಬ್ಯುಸಿ ರೂಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ನಾನು ಮಾತಾಡಿದ್ದು ಕೇಳ್ತದ ಇಲ್ವಾ ಗೊತ್ತಿಲ್ಲ, ಆದಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇದೆ. ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ಇವಾಗ ನಾನು ಸ್ವಲ್ಪ ಅಲಸಂದೆಯನ್ನು ಕೊಯ್ಯೋಣ ಅಂತೇಳಿ ಹೊರಗಡೆ ಬಂದಿದ್ದೇನೆ. ಇವಾಗ ಮಳೆ ಜೋರಾಯಿತು. ಇನ್ನು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅಲಸಂದೆಯನ್ನು ಕೊಯ್ದು ಅದರ ಪಲ್ಯವನ್ನು ಮಾಡ್ತೇನೆ. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಯಿತು, ಅಂದರೆ ಮಳೆ ಬರ್ತಾನೆ ಇದೆ, ಜಾಸ್ತಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಅಲಸಂದೆಯನ್ನು ಕೊಯ್ಯೋಣ ಅಂತೇಳಿ ಬಂದೆ. ನೋಡಬೇಕು ಎಷ್ಟು ಸಿಗ್ತದೆ ಅಂತೇಳಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಸಿಕ್ಕಿತ್ತು. ನಿನ್ನೆ ಕೂಡ ಕೊಯ್ದಿದ್ದಾರೆ, ನಿನ್ನೆ ಕೊಯ್ದದ್ದು ಕೂಡ ಇದೆ. ಹಾಗೆ ಎಲ್ಲವನ್ನು ಹಾಕಿ ಒಂದು ಪಲ್ಯ ಮಾಡೋದು ಕೆಲಸದವರಿಗೆ ಸಾಕು. ಮತ್ತು ನಮಗೇನಾದರೂ ಬೇರೆ ಮಾಡ್ಬೋದು ಅಂತ ಅಂದ್ಕೊಳ್ಳೋದು ಇವಾಗ. ಮತ್ತು ತೊಂಡೆಕಾಯಿ ಅಂತೂ ಇವಾಗ ಆಗೋದಿಲ್ಲ, ಮಳೆಗಾಲದಲ್ಲಿ ತೊಂಡೆಕಾಯಿ ಆಗೋದಿಲ್ಲ. ನೋಡಿ ಚಪ್ಪರ
ನೋಡಿ ನಿನ್ನೆ ಮತ್ತು ಇವತ್ತು ಕೊಯ್ದದ್ದು ಅಂತೇಳಿ ಇಷ್ಟ ಆಯಿತು. ಇವಾಗ ಇದನ್ನು ಕಟ್ ಮಾಡ್ತೇನೆ. ಕಟ್ ಮಾಡಿ ಒಂದು ಪಲ್ಯ ಮಾಡ್ತೇನೆ. ಅಷ್ಟಾಗುವಾಗ ಕೆಲಸದವರಿಗೆ ಟೀ ಮಾಡಲಿಕ್ಕೆ ಕೂಡ ಟೈಮ್ ಆಗ್ತದೆ. ಇಷ್ಟ ಆಯಿತು. ಇನ್ನು ಇದರ ಪಲ್ಯವನ್ನು ಮತ್ತೆ ಮಾಡ್ತೇನೆ. ಕೆಲಸದವರಿಗೆ ಟೀ ಮಾಡುವಾಗ ಮತ್ತೆ ಇದನ್ನು ಕೂಡ ಮಾಡೋದು. ಇವಾಗ ಕೂಡ ಒಮ್ಮೆ ಮಳೆ ಜೋರು ಬಂದು ಮತ್ತೆ ಮಳೆ ಕಡಿಮೆ ಆಯಿತು. ಹಾಗೆ ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೇನೆ. ಕೆಲಸದವರು ಅಲ್ಲಿದ್ದಾರೆ. ಅಲ್ಲಿಗೆ ಟೀ ಕೊಂಡೋಗಿ ಕೊಡಬೇಕಾ ಅಥವಾ ಇಲ್ಲಿ ಬರ್ತಾರಾ ಗೊತ್ತಿಲ್ಲ. ಹಾಗಾಗಿ ತೋಟಕ್ಕೆ ಒಮ್ಮೆ ಹೋಗಿ ಬರ್ತೇನೆ. ತೋಟದಲ್ಲಿ ಅಡಿಕೆ ಮರವನ್ನು ಕಟ್ ಮಾಡಿ ಅದನ್ನು ಬಿಡಿಸ್ತಾ ಇದ್ದಾರೆ. ಅಂದರೆ ಅದನ್ನು ಕಟ್ ಮಾಡಿ ಕೊಂಡೋಗ್ಲಿಕ್ಕೆ ಈಸಿ ಆಗ್ತದಲ್ವ, ಹಾಗಾಗಿ ಅದನ್ನು ಇವಾಗ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಮಳೆ ಬರ್ತಾ ಇದೆ. ಇನ್ನು ಮನೆಗೆ ಹೋಗಿ ಟೀ ಮಾಡಿ ಇಟ್ಕೊಂಡು ಬರಬೇಕು. ತೋಟಕ್ಕೆ ಹೋಗಿ ಬಂದೆ. ಹಾಗೆ ಇನ್ನು ಇವಾಗ ಟೀ ಮಾಡಬೇಕು. ಗಂಟೆ ಕೂಡ 10 ಕಳೆಯಿತು. ಬೇಗನೆ ಅವರಿಗೆ ಟೀ ಮಾಡ್ತೇನೆ. ಮತ್ತು ಜಾನವರಿಗೆ ಕೊಂಡೋಗಿ ಕೊಡ್ತಾರೆ. ಇವಾಗ ಟೀ ರೆಡಿ ಆಯಿತು. ಇನ್ನು ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ತೇನೆ. ನೋಡಿ, ಟೀ, ಸಾಂಬಾರು ಹಾಗೂ ನೀರ್ದೋಸೆನೆಲ್ಲ ರೆಡಿ ಮಾಡಿ ಆಯಿತು. ನೋಡಿ, ಕೆಲಸದವರಿಗೆಲ್ಲ ರೆಡಿ ಮಾಡಿ ಆಯಿತು. ಇನ್ನು ಜಾನವರು ಕೊಂಡೋಗಿ ಕೊಟ್ಟು ಬರ್ತಾರೆ. ಅನ್ವಿತಾ ಮತ್ತೆ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾಳೆ. ಏನು ಮಾಡೋದಾ? ಚಾಕ್ಲೇಟ್ ಕೇಕ್. ಏನಾದರೂ ವೆರೈಟಿ ಒಂದು ಪ್ರಿಪೇರ್ ಮಾಡಿ ನೋಡಬೇಕು ಅವಳಿಗೆ. ನೋಡಿ, ಆಲ್ರೆಡಿ ಚಾಕ್ಲೇಟ್ ಸ್ಪಾಂಜ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಸಾಫ್ಟಾಗಿ ಬಂದಿದೆ. ಹಾಗೆಯೇ ಇಲ್ಲಿ ಕ್ರೀಮ್ ರೆಡಿ ಮಾಡ್ತಾ ಇದ್ದಾಳೆ. ಚಾಕ್ಲೇಟ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್. ವಿಪ್ಪಿಂಗ್ ಕ್ರೀಮ್ ರೆಡಿ ಆಯಿತು. ಕೇಕ್ ಮಾಡೋದರಲ್ಲಿ ಬ್ಯುಸಿ. ಯಾವ ರೀತಿ ಮಾಡಿದ್ದಾಳೆ ನೋಡಿ. ಥರ ಬಂತು. ಕಿಚನ್ ಎಲ್ಲ ಗಲೀಜು ಮಾಡಿದ್ದಾಳೆ. ಇನ್ನು ಕ್ಲೀನ್ ಮಾಡಲಿಕ್ಕೆ ಅವಳಿಗೆ. ಹೌದು, ಮಾಡಲೇಬೇಕಲ್ವಾ. ಫೈನಲ್ ಟಚ್ ನಡೀತಾ ಇದೆ. ಮನ್ವಿತಳಿಗೆ ಕೇಕ್ ಮಾಡಿ ಆಯಿತು. ಅದೇ ರೀತಿ ಇದ್ದ ಪಾತ್ರೆಯನ್ನೆಲ್ಲ ತೊಳೆದು ಕಿಚನ್ ಕೌಂಟರ್ನೆಲ್ಲ ನೀಟಾಗಿ ಇಟ್ಟಿದ್ದಾಳೆ. ಹಾಗೆ ಇವಾಗ ಮಧ್ಯಾಹ್ನ ಕೂಡ ಆಗ್ತಾ ಬಂತು. ನಂದು ಅಡಿಗೆ ಎಲ್ಲ ಇವತ್ತು ಬೇಗನೆ ಮಾಡಿದ್ದೇನೆ. ಬೇಗನೆ ಆಗಿದೆ. ಹಾಗೆಯೇ ಪಲ್ಯ ಕೂಡ ರೆಡಿ ಆಗಿದೆ. ಮಳೆ ಕೂಡ ಬರ್ತಾನೆ ಇದೆ ಇವತ್ತು. ನಮಗೆ ಕೆಲಸದವರು ಬರುವಾಗ ಮಳೆ ಬಂದರೆ ಸ್ವಲ್ಪ ಕೆಲಸ ಸ್ಲೋ ಆಗ್ತದೆ ಅಂತೇಳಿ ಅಷ್ಟೇ. ಅವರು ಕೆಲಸ ಮಾಡ್ತಾನೆ ಇದ್ದಾರೆ ಮಳೆಗೆ ಕೂಡ. ಇವಾಗ ಊಟಕ್ಕೆ ಕೂಡ ಟೈಮ್ ಆಯಿತು. 1 ಗಂಟೆ ಆಯಿತು. ಊಟಕ್ಕೆ ಕೂಡ ಜಾನವರು ಇವಾಗ ಕರೀಲಿಕ್ಕೆ ಹೋದರು. ಅವರಿಗೆ ಬೇಕಾದಷ್ಟು ಅನ್ನ ಪದಾರ್ಥ ಎಲ್ಲ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ಅವರೇ ತಗೊಳ್ಳೋದು. ನಾವೇನು ಬಡಿಸ್ಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಬೇಕಾದಷ್ಟು ತಗೊಂಡವರು ಊಟ ಮಾಡ್ತಾರೆ. ನಂದು ಅಡಿಗೆ ಆದಮೇಲೆ ಮನ್ವಿತಳದ್ದು ಒಂದು ಕೇಕ್ ಕೂಡ ಪ್ರಿಪೇರ್ ಮಾಡಿ ಆಯಿತು. ಅವಳಿಗೆ ಮನೆಯಲ್ಲಿದ್ದರೆ ಏನಾದರೂ ಒಂದು ಹೊಸತ್ತು ಮಾಡಬೇಕು. ಹಾಗೆ ಇವತ್ತು ಏನೋ ಒಂದು ಡಿಫ್ರೆಂಟಾಗಿ ಕೇಕ್ ಮಾಡಿದ್ದಾಳೆ. ಮತ್ತು ಅದರ ಟೇಸ್ಟ್ ನೋಡಿ ಹೇಳ್ತೇನೆ. ಊಟ ಮಾಡಿ ಆದಮೇಲೆ ಅದರ ಟೇಸ್ಟ್ ನೋಡ್ತೇನೆ, ಮತ್ತೆ ಹೇಳ್ತೇನೆ ಹೇಗಾಗಿದೆ ಅಂತೇಳಿ. ಹಾಗೆ ಇನ್ನೇನು ಸ್ವಲ್ಪ ದಿವಸ ಮಾತ್ರ ಇರೋದು. ರಜೆ ಕೂಡ ಮುಗಿಯಿತು. ಇನ್ನೇನು ಮತ್ತೆ ಕಾಲೇಜಿಗೆ ಹೋದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು. ಮತ್ತೆ ಬ್ಯುಸಿ ಲೈಫ್. ಇವಾಗ ಕೆಲಸದವರಿಗೆ ಬೇಗನೆ ಊಟವನ್ನು ಕೊಡೋಗಿ ಇಡ್ತೇನೆ. ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಮತ್ತೇನಾದರೂ ಊಟ ಮಾಡಿ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸದವರು ಕೆಲಸವನ್ನು ಸ್ಟಾರ್ಟ್ ಮಾಡಿದರು. ಹಾಗೆಯೇ ಮನ್ವಿತಾ ಕೇಕ್ ಮಾಡಿದ್ಲಲ್ವಾ, ಅದನ್ನಿವಾಗ ಅದರ ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತೇಳಿ. ನೋಡಿ, ಮನ್ವಿತಾ ಮಾಡಿದ ಕೇಕ್ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ನೋಡಿ, ಅವಳು ಮಾಡಿದ ಖುಷಿಗೆ ಇವಾಗ ಕಟ್ ಮಾಡ್ತಾ ಇದ್ದಾಳೆ. ಹೇಗೆ ಒಳಗೆ ಹೇಗಿದೆ ಅಂತ ನೋಡಲಿಕ್ಕೆ ಭಾರಿ ಒಂದು ಇಂಟ್ರೆಸ್ಟಲ್ಲಿದ್ದಾಳೆ ಮನ್ವಿತಾ. ಹೀಗೆ ನೋಡುವಾಗ ತುಂಬ ಲೇಯರ್ ಆಗಿ ಚೆನ್ನಾಗಿ ಕಾಣ್ತದೆ. ಸೂಪರ್ ಆಗಿದೆ ಕಾಣಬೇಕು ಮಾಡಿದ್ದು. ಇವಾಗ ಮನ್ವಿತಾ ಮತ್ತು ನಾನು ಟೇಸ್ಟ್ ನೋಡೋದು ಹೇಗೆ ಮಾಡಿದಾಳೆ, ಹೇಗೆ ಟೇಸ್ಟ್ ಬಂದಿದೆ ಅಂತೇಳಿ. ಹೇಗಾಗಿದೆ? ಸಾಫ್ಟ್ ಆಗಿದೆ? ಸೂಪರ್ ಆಗಿದೆ. ಓ ಹೌದು, ಐಸ್ ಕೇಕ್ ಥರ ಸಾಫ್ಟ್ ಆಗಿದೆ. ಟೇಸ್ಟ್ ಕೂಡ ಚೆನ್ನಾಗಿ. ಸೂಪರ್. ನನಗಂತೂ ಇಷ್ಟು ತಾಳ್ಮೆ ಇಲ್ಲ ಈ ಥರ ಕೇಕ್ ಎಲ್ಲ ಮಾಡಲಿಕ್ಕೆ. ಅಂದರೆ ಟೈಮ್ ತುಂಬ ಬೇಕಲ್ವಾ, ಅಷ್ಟು ನನಗೆ ಪುರ್ಸೋದು ಕೂಡ ಸಿಗೋದಿಲ್ಲ. ಅವಳಾದರೆ ಅವಳ ಪುರ್ಸೊತ್ತಿಗೆ ಹಾಗೆ ಮಾಡ್ತಾ ಹೋಗ್ತಾಳೆ. 2 ಗಂಟೆಯಲ್ಲಿ ಮಾಡಿದ್ದೇನೆ.
2 ಗಂಟೆಯಲ್ಲಿ ಮಾಡಿದಾಳಂತೆ. ಚೆನ್ನಾಗಿದೆ. ಆಗ್ಬಹುದು ಮನ್ವಿತಾ, 2 ಗಂಟೆಯಲ್ಲಿ ಇಷ್ಟು ಒಳ್ಳೆ ಕೇಕ್ ಮಾಡಿದ್ದಾಳೆ. ಕೆಲಸದವರ ಜೊತೆಗೆ ಜಾನ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅರಸಿನವನ್ನು ನೆಡಲಿಕ್ಕೆ ಸುಡುಮಣ್ಣನ್ನು ತಂದು ಹಾಕ್ತಾ ಇದ್ದಾರೆ. ಕೆಲಸದವರು ಕೆಲಸ ಮುಗಿಸಿಕೊಂಡು ಹೋದರು. ಹಾಗೆ ಇವಾಗ ಅರಸಿನ ಮತ್ತು ರೋಮಗೆಣಸನ್ನು ನೆಡಲಿಕ್ಕೆ ಹೊರಟಿದ್ದೇವೆ. ನೋಡಿ, ಇಲ್ಲಿ ರೋಮಗೆಣಸನ್ನು ಕಟ್ಟಿಟ್ಟಿದ್ದೆವು. ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ನೆಡೋದು. ಒಳಗಡೆ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಇದು ಅರಸಿನ, ರೋಮಗೆಣಸ ಅಲ್ಲ, ಎಲ್ಲ ನೋಡಿ ಮೊಳಕೆ ಬಂದಿದೆ. ರೋಮಗೆಣಸು ಅಂತ ತೆಗೆದದ್ದು ಇವಾಗ ನೋಡಿ ನೋಡುವಾಗ ಇದು ಅರಸಿನವೇ ನೋಡಿ ಹೇಗೆ ಮೊಳಕೆ ಬಂದಿದೆ ಅಂತೆ. ನೋಡಿ, ಎಲ್ಲ ಸುಡುಮಣ್ಣು ಹಾಕಿದ್ದು ಆವಾಗ. ಈ ಕಳೆದ ವರ್ಷ ಕೂಡ ಹಾಗೆ ಸುಡುಮಣ್ಣು ಹಾಕಿ ಅದರಲ್ಲಿ ನೆಟ್ಟದ್ದು. ಈ ಸಲ ಕೂಡ ಹಾಗೆ ನೋಡೋದು. ಅರಸಿನದ್ದು ಬೀಜ ಇಟ್ಟದ್ದು ಕಡಿಮೆ ಆಯಿತು, ಜಾಗ ಜಾಸ್ತಿ ಆಯಿತು ಮಾಡಿದ್ದು. ಹಾಗೆ ಇವಾಗ ಎಲ್ಲವನ್ನು ಹಾಕ್ತಾ ಇದ್ದಾರೆ. ನೋಡಿ, ಎಲ್ಲವನ್ನು ಹಾಕಿ ನೆಟ್ಟಾಯಿತು. ಇನ್ನು ಅದಕ್ಕೆ ಮಣ್ಣು ಹಾಕ್ತಾ ಇದ್ದಾರೆ. ನೋಡಿ, ಎಲ್ಲವನ್ನು ಇವಾಗ ನೆಟ್ಟಾಯಿತು. ಹಲಸಿನ ಕೋಡು ನೆಟ್ಟಲ್ಲಿ ಸ್ವಲ್ಪ ಜಾಗ ಉಳಿದಿತ್ತು. ಹಾಗಾಗಿ ಇಲ್ಲಿ ಮೊಳಕೆ ಬಂದ ಗಿಡಗಳನ್ನು ನೆಡೋದು. ಈಗ ಆ ಜಾಗವನ್ನು ಭರ್ತಿ ಮಾಡೋದು. ಖಾಲಿ ಬಿಟ್ಟ ಜಾಗ ಇವಾಗ ಭರ್ತಿ ಆಯಿತು. ನೋಡಿ, ಮೊಳಕೆ ಬಂದ ಗಿಡಗಳನ್ನು ಬಿಟ್ಟ ಸ್ಥಳವನ್ನು ತುಂಬಿರಿ. ಹಾಗೆ ಬಿಟ್ಟ ಸ್ಥಳವನ್ನು ಮೊಳಕೆ ಬಂದ ಗಿಡಗಳನ್ನು ನೆಟ್ಟು ತುಂಬಿಸಿದರು. ಇವಾಗ ಅರಸಿನ ಕೋಡನ್ನು ಕೂಡ ನೆಟ್ಟಾಯಿತು. ಇನ್ನು ರೋಮಗೆಣಸು ನೆಡಲಿಕ್ಕಿದೆ, ಅದನ್ನು ನಾಳೆ ನೆಡೋಣ ಅಂತೇಳಿ. ಇವಾಗ ಅರಸಿನ ಕೋಡು ನೆಟ್ಟರೆ ಸಾಲದು, ನಾಯಿ ಬಂದು ಎಲ್ಲ ಹಾಳು ಮಾಡ್ತದೆ. ಅದಕ್ಕಾಗಿ ಇವಾಗ ಅಡ್ಡ ಕಟ್ಟಲಿಕ್ಕಿದೆ. ಹಾಗೆ ಜಾನ್ ಅವರು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನಾದರೂ ಗೋಣಿಯನ್ನೆಲ್ಲ ಕಟ್ಟಬೇಕಾಗ್ತದೆ. ಇವತ್ತು ಮಧ್ಯಾಹ್ನ ಮೇಲೆ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ಹಾಗಾಗಿ ಕೆಲಸ ತುಂಬ ಫಾಸ್ಟಾಗಿ ಆಯಿತು. ಬೆಳಿಗ್ಗೆ ಮಳೆನೇ ಸಿಕ್ಕಿತ್ತು ಕೆಲಸ ಮಾಡುವವರಿಗೆ. ಮಳೆ ಬಂದರೆ ಕೆಲಸ ಸ್ವಲ್ಪ ಸ್ಲೋ ಆಗ್ತದೆ, ಮಳೆಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ. ಅದಕ್ಕೆ ಏನು ಮಾಡೋದು, ಏನು ಮಾಡಲಿಕ್ಕೂ ಆಗೋದಿಲ್ಲ. ಮಳೆ ಬರುವಾಗ ಕೆಲಸ ಮಾಡಿದರೆ ಹಾಗೇ. ಆದರೂ ಅವರು ಚೆನ್ನಾಗಿ ಕೆಲಸ ಮಾಡಿದರು ಮಳೆಗೆ. ಹಾಗೆ ಮಧ್ಯಾಹ್ನ ಮೇಲಂತೂ ಮಳೆ ಬರಲಿಲ್ಲ, ಆದರೆ ಮೋಡನೇ ಇತ್ತು, ಮಳೆ ಬರಲಿಲ್ಲ. ಹಾಗಾಗಿ ಕೆಲವೆಲ್ಲ ದೊಡ್ಡ ದೊಡ್ಡ ಕೆಲಸವನ್ನೆಲ್ಲ ಬೇಗನೆ ಮಾಡಿ ಮುಗಿಸಿದ್ರು. ಹಾಗೇನು ನಾಳೆ ಕೂಡ ಕೆಲಸ ಇದೆ, ನಾಳೆ ಬೇರೆ ಕೆಲಸ ಕೂಡ ಇದೆ, ಅದನ್ನೆಲ್ಲ ನಾಳೆ ಕೂಡ ಕಂಪ್ಲೀಟ್ ಮಾಡಲಿಕ್ಕಿದೆ. ಹಾಗೆ ಇವತ್ತಿನ ಈ ಒಂದು ಸಿಂಪಲ್ ಆದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.